ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ. ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ನೀಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ಕಾಲ್ 8792453315. ಶಾಲಾ ಕಾಲೇಜು ವಾಹನಗಳ ಅವ್ಯವಸ್ಥೆ ಅನಾವರಣ ಮಾಡಿದ ಇಲ್ಲಿನ ಬ್ರೇಕ್ ಇನ್ಸ್ಪೆಕ್ಟರ್ ಪೂಜಾ. ಚಿಂತಾಮಣಿ ನಗರ ಮತ್ತು ತಾಲೂಕಿನ ಪೋಷಕರೇ ಎಚ್ಚರ. ನಿಮ್ಮ ಮಕ್ಕಳನ್ನು ಖಾಸಗಿ ಶಾಲಾ ವಾಹನದಲ್ಲಿ ಕಳುಹಿಸುವ ಮುನ್ನ ನೀವು ನಿಮ್ಮ ಮಕ್ಕಳನ್ನು ಕಳಿಸುವ ಖಾಸಗಿ ಶಾಲಾ ಅಥವಾ ಕಾಲೇಜಿನ ವಾಹನಗಳ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದರೆ ಒಳ್ಳೆಯದು. ಕಾರಣ, ಚಿಂತಾಮಣಿ ನಗರದ ಬಹುತೇಕ ಖಾಸಗಿ ಶಾಲಾ ಮತ್ತು ಕಾಲೇಜುಗಳ ವಾಹನಗಳಿಗೆ ಸರಿಯಾದ ದಾಖಲಾತಿಗಳು ಇಲ್ಲದೇ ಇರುವುದು. ಇಂದು ಚಿಂತಾಮಣಿ ನಗರ ಠಾಣೆಯಲ್ಲಿ ನಡೆದ ಸಭೆಯಲ್ಲಿ ಇಲ್ಲಿನ ಸಹಾಯಕ ಪ್ರಾದೇಶಿಕ ಅಧಿಕಾರಿಯೊಬ್ಬರು ಬಹಿರಂಗಗೊಳಿಸಿದರು. ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅನಪಲ್ಲಿ ಬುಡುಗುಡ್ಡೆ ಮಧ್ಯೆ ನಗರದ ವಿಕ್ರಮ್ ಶಾಲಾ ವಾಹನ ಮತ್ತು ಪಲ್ಸರ್ ದ್ವಿಚಕ್ರ ವಾಹನದ ನಡುವೆ ಅಪಘಾತ ಸಂಭವಿಸಿ ಸ್ಥಳದಲ್ಲಿಯೇ 4 ಸಾವನ್ನಪ್ಪಿದ್ದು, ಒಂದು ಮಗು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಅಕ್ಟೋಬರ್ 23ರಂದು ಗುರುವಾರ ನಡೆದಿದ್ದು, ಸದರಿ ವಾಹನ ಸುಮಾರು ತಿಂಗಳಿಂದ ಎಫ್ಸಿ ಮತ್ತು ಇನ್ಶೂರೆನ್ಸ್ ನವೀಕರಣ ಮಾಡದೆ 1 ವರ್ಷದಿಂದ ಓಡಾಡುತ್ತಿರುವುದು ಬಹಿರಂಗಗೊಂಡ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ನಗರ ಠಾಣೆಯಲ್ಲಿ ಎಲ್ಲ ಖಾಸಗಿ ಶಾಲಾ ಮತ್ತು ಕಾಲೇಜು ಮಾಲೀಕರ ಮತ್ತು ಮುಖ್ಯಸ್ಥರ ಸಭೆಯನ್ನು ಕರೆಯಲಾಗಿತ್ತು. ಸದರಿ ಸಭೆಯಲ್ಲಿ ಮಾತನಾಡಿದ ಇಲ್ಲಿನ ARTO ಕಚೇರಿಯ ಬ್ರೇಕ್ ಇನ್ಸ್ಪೆಕ್ಟರ್ ಪೂಜಾರವರು, ಇಂದಿನ ಸಭೆಗೆ ಹಲವು ಮಂದಿ ಶಾಲಾ ಕಾಲೇಜಿನವರು ಗೈರು ಹಾಜರಾಗಿರುವ ಬಗ್ಗೆ ಪ್ರಸ್ತಾಪಿಸಿದಲ್ಲದೆ, ವಾಹನಗಳ ದಾಖಲಾತಿಗಳು ಅವಧಿ ಮೀರಿದ್ದು ಅದನ್ನು ನವೀಕರಣ ಮಾಡಿಕೊಳ್ಳಲು ಈಗಾಗಲೇ ನೋಟಿಸ್ ಜಾರಿ ಮಾಡಿರುವುದನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಇನ್ನು ಶಾಲಾ ವಾಹನಗಳಲ್ಲಿ ಪ್ರತ್ಯೇಕ ಟ್ಯಾಕ್ಸ್ ಇದೆ. ಶಾಲಾ ವಾಹನಗಳಿಗೆ 80 ರೂಗಳು ಮತ್ತು ಕಾಲೇಜು ವಾಹನಗಳಿಗೆ 200 ರೂಗಳು ಟ್ಯಾಕ್ಸ್ ಇದೆ. ಬಹುತೇಕ ಕಾಲೇಜಿನವರು ಶಾಲಾ ವಾಹನ ಎಂದು ನಮೂದಿಸಿ 80 ರೂ ಟ್ಯಾಕ್ಸ್ ಪಾವತಿ ಮಾಡಿ ಕಾಲೇಜು ಮಕ್ಕಳನ್ನು ಕರೆದೊಯ್ಯುತ್ತಿರುವುದನ್ನು ಸಭೆಯಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ಬಹಿರಂಗಪಡಿಸಿದರು. ಸುಮಾರು 68ಕ್ಕೂ ಹೆಚ್ಚು ಶಾಲಾ ಮತ್ತು ಕಾಲೇಜು ವಾಹನಗಳು ಇದ್ದು, ಅದರಲ್ಲಿ 58 ವಾಹನಗಳ ಎಫ್ಸಿ ಅವಧಿ ಮುಗಿದಿದೆ. ಹಲವಾರು ವಾಹನಗಳ ಇನ್ಶೂರೆನ್ಸ್ ಅವಧಿ ಸಹ ಮುಗಿದಿದೆ. ಈ ಬಗ್ಗೆ ನಾವೇ ನವೀಕರಣ ಮಾಡಲು ನೋಟಿಸ್ ಸಹ ನೀಡಲಾಗಿದೆ. ಆದರೂ ನವೀಕರಣ ಮಾಡಿಲ್ಲ. ಈ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿದರೂ ನವೀಕರಣ ಮಾಡಿಕೊಳ್ಳುವಂತೆ ಸೂಚಿಸಿದರೂ ಇದುವರೆಗೂ ನವೀಕರಣ ಮಾಡಿಲ್ಲ. ಶಾಲಾ ಕಾಲೇಜು ಮುಖ್ಯಸ್ಥರು ಮುಂದಾಗದೇ ಇರೋ ಬಗ್ಗೆ ಬ್ರೇಕ್ ಇನ್ಸ್ಪೆಕ್ಟರ್ ವಿವರಿಸಿದ ಘಟನೆ ಸಹ ನಡೆಯಿತು. ಇನ್ನು ವಾಹನಗಳ ರೇಡಿಯೇಟರ್ ಬಿಸಿ ಬಂದು ಆಗಿರುವ ಬಗ್ಗೆ ಹಲವಾರು ದೂರುಗಳು ಬಂದಿರುವ ಬಗ್ಗೆ ಸಹ ಅವರು ವಿವರಿಸಿದರು. ಇನ್ನು ಕಾನೂನು ಮೀರಿದ ಶಾಲಾ ಮತ್ತು ಕಾಲೇಜು ವಾಹನಗಳ ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರ ನಮಗೆ ಇದೆ. ಆದರೆ ವಾಹನಗಳು ಶಾಲಾ ಕಾಲೇಜುಗಳಿಂದ ಹೊರಗೆ ಬರಬೇಕು. ಶಾಲಾ ಕಾಲೇಜುಗಳ ಒಳಗಡೆ ಇದ್ದರೆ ಹಿರಿಯ ಅಧಿಕಾರಿಗಳ ಅಪ್ಪಣೆ ಪಡೆಯಬೇಕು. ಮುಟ್ಟುಗೋಲು ಹಾಕಿಕೊಳ್ಳುವ ಮುನ್ನ ನೋಟಿಸ್ ನೀಡಿದರೂ ಯಾರೂ ಸ್ಪಂದಿಸಿಲ್ಲವೆಂದು ಬ್ರೇಕ್ ಇನ್ಸ್ಪೆಕ್ಟರ್ ಪೂಜಾರವರು ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಿಸಿದ ಘಟನೆ ನಡೆಯಿತು. ನಂತರ ಡಿವೈಎಸ್ಪಿ ಮುರಳೀಧರ್ ಪೀರವರು ಮಾತನಾಡಿ, ಶಾಲಾ ಮತ್ತು ಕಾಲೇಜು ವಾಹನಗಳಿಗೆ ಎಫ್ಸಿ ಮತ್ತು ಇನ್ಶೂರೆನ್ಸ್ ಇಲ್ಲದೆ ವಾಹನಗಳನ್ನು ಚಲಾಯಿಸುವಂತಿಲ್ಲವೆಂದು, ಆದರೂ ಅವಧಿ ಮೀರಿ ನವೀಕರಣ ಮಾಡದೆ ವಾಹನಗಳನ್ನು ಚಲಾಯಿಸುತ್ತಿರುವ ಬಗ್ಗೆ ಶಾಲಾ ಮುಖ್ಯಸ್ಥರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಮಕ್ಕಳ ಭವಿಷ್ಯದ ಬಗ್ಗೆ ಕಿಂಚಿತ್ ಗಮನ ಇಲ್ಲವೇ ಎಂದು ಪ್ರಶ್ನಿಸಿದರು. ಮಕ್ಕಳನ್ನು ಕುರಿಗಳು ತುಂಬುತ್ತಿರುವ ಬಗ್ಗೆ ಸಹ ದೂರುಗಳು ಬಂದಿದೆ. ಅದರ ಬದಲು ಒಂದು ಕಂಟೈನರ್ ತಂದು ಅದರಲ್ಲಿ ತುಂಬಿಬಿಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಡಿವೈಎಸ್ಪಿ, ಜವಾಬ್ದಾರಿ ಇಲ್ಲದೆ ಶಾಲೆಗಳು ನಡೆಸುತ್ತಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಇನ್ನು ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಚಿಂತಾಮಣಿ ನಗರದಲ್ಲಿ ವಾಹನಗಳ ಚಾಲನೆಯಲ್ಲಿ ಬಹುತೇಕ ಮಂದಿ ಕಾನೂನು ಮೀರಿ ವಾಹನ ಚಾಲನೆ ಮಾಡುತ್ತಿದ್ದಾರೆ ಎಂದ ಡಿವೈಎಸ್ಪಿ, ಶಾಲಾ ಕಾಲೇಜುಗಳ ಬಳಿ ವಿದ್ಯಾರ್ಥಿಗಳು ವಾಹನಗಳು ತರುವಂತಿಲ್ಲ. ಲೈಸೆನ್ಸ್ ಇಲ್ಲದೆ ಬಹುತೇಕ ಮಂದಿ ವಿದ್ಯಾರ್ಥಿಗಳು ಡಬಲ್ ಮತ್ತು ತ್ರಿಬಲ್ ಮಂದಿಯನ್ನು ಕೂರಿಸಿಕೊಂಡು ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸುತ್ತಾರೆ. ಶಾಲಾ ವಾಹನ ಸೇರಿದಂತೆ ಬಹುತೇಕ ಎಲ್ಲ ಚಾಲಕರು ಯೂನಿಫಾರ್ಮ್ ಸಹ ಹಾಕಲ್ಲ ಎಂದರು. ಇದರ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಬೇಕು. ಅದು ಬಿಟ್ಟು ನೀವೇ ತಪ್ಪು ಮಾಡುತ್ತಿದ್ದರೆ ಹೇಗೆ ಎಂದು ಪ್ರಶ್ನಿಸಿದರು. ಇನ್ನು ಸಭೆಯಲ್ಲಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, PSI ರಮೇಶ್ ಸೇರಿದಂತೆ ಇತರೆ ಸಿಬ್ಬಂದಿ ಹಾಗೂ ಎಲ್ಲ ಶಾಲಾ ಕಾಲೇಜುಗಳ ವಾಹನಗಳ ಮಾಲೀಕರು, ಪ್ರಾಂಶುಪಾಲರು, ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬಿಫೋರ್ ದಟ್ ಲಾಸ್ಟ್ ಮಂತ್ ನಾನು ಸುಮಾರು ಜನಕ್ಕೆ ನೋಟಿಸ್ ಕೊಟ್ಟಿದ್ದೀನಿ. ಸುಮಾರು ಜನ ಸ್ಕೂಲವ್ರು ಇನ್ನೂ ಬಂದಿಲ್ಲ. ಇಲ್ಲಿ ನಾರಾಯಣ ಪಬ್ಲಿಕ್ ಸ್ಕೂಲ್ ಅವರು ಇಲ್ಲ,
ಜೈನ್ ಅವರಿಲ್ಲ, ಜ್ಯೋತಿ ಅವರಿಲ್ಲ, ಸುಮಾರು ಜನ ಇಲ್ಲ. ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀವಲ್ಲ. ನಾನು ಕೊಟ್ಟಿದ ಮೇಲೆ ನಾನು ಸುಮಾರು ಸ್ಕೂಲಿಗೆ ವಿಸಿಟ್ ಮಾಡಿ ಸ್ಕೂಲ್ ಬಸ್ಸಸ್ಗೆ ತಗೊಂಡು ಬಂದು FC ಮಾಡಿಸಿ, ಇನ್ಶೂರೆನ್ಸ್ ಮಾಡಿಸಿ, ಸುಮಾರು ಸ್ಕೂಲ್ ಬಸ್ಸಸ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ನಿಮ್ಮಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಟ್ಯಾಕ್ಸ್ ಕಾಲೇಜ್ ಅಂತ ಹಾಕೊಂಡು ನಮ್ಮ ಹತ್ರ ರಿಜಿಸ್ಟರ್ ಮಾಡ್ಕೊತೀರಾ, ಬಟ್ ಸ್ಕೂಲ್ ಟ್ಯಾಕ್ಸ್ ಕಟ್ತಾ ಇರ್ತೀರಾ. ಸ್ಕೂಲ್ ಟ್ಯಾಕ್ಸ್ ಬಂದು 80 ರೂಪೀಸ್ ಇರುತ್ತೆ, ಕಾಲೇಜ್ ಟ್ಯಾಕ್ಸ್ ಬಂದು 200 ರೂಪೀಸ್ ಇರುತ್ತೆ. ದಯವಿಟ್ಟು ಸ್ಕೂಲ್ನ ಮತ್ತು ಕಾಲೇಜ್ನ ಡಿಫ್ರೆಂಟ್ ಮಾಡಿಕೊಡಿ ಟ್ಯಾಕ್ಸ್ನ. ನಾವು ಯಾವುದೇ ಸ್ಕೂಲ್ ಬಸ್ಸಸ್ಗೆ ನೋಟಿಸ್ ಮಾಡಿದ್ದೀನಿ, ಸುಮಾರು ಒಂದು 68 ಸ್ಕೂಲ್ ಬಸ್ಸಸ್ಗೆ ನೋಟಿಸ್ ಮಾಡಿದ್ದೀನಿ. ಅದರಲ್ಲಿ ಜೈನ್ ಇದೆ, ನಾರಾಯಣ ಇದೆ, ಸೆಕ್ರೆಟರಿ ಬಂದಿಲ್ಲ ಇವೆಲ್ಲ, SRET ಕನ್ವೆಂಟ್ ನಿಮಗೂ ನೋಟಿಸ್ ಆಗಿದೆ, ಇದೊಂದು ರೆಸ್ಪಾನ್ಸ್ ಬಂದಿಲ್ಲ. ಸರ್ ನಾವು ಕಾಲೇಜ್ಗೆ ಯಾರ್ಯಾರು ಸ್ಕೂಲ್ಗೆ ಟ್ಯಾಕ್ಸ್ ಕಟ್ಟಿಲ್ಲ, ಮತ್ತೆ FC ಮಾಡಿಸಿಲ್ಲ, ಇನ್ಶೂರೆನ್ಸ್ ಮಾಡಿಸಿಲ್ಲ, ವೆಹಿಕಲ್ಸ್ಗೆ ಲಾಸ್ಟ್ ಮಂತ್ ಪೂರ್ತಿ ಎಲ್ಲರಿಗೂ ನೋಟಿಸ್ ಮಾಡಿದ್ದೀನಿ ಸರ್. ನಾವು ಹೋಮ್ ಗಾರ್ಡ್ ಕೂಡ ಬಂದಿದ್ದಾರೆ, ನಾವು ವಿಸಿಟ್ ಮಾಡಿದ್ದೀವಿ ಸರ್. ಆದರೂ ಕೂಡ ಇವ್ರು ಯಾರು ಬಂದಿಲ್ಲ ಸರ್, ನಮ್ಮ ಕಡೆ ಬಂದಿಲ್ಲ. ಜೈನ್ ಅವ್ರು ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡ್ರು ಸರ್, ಮತ್ತೆ ಇನ್ನೊಬ್ರು ಏಡೆಡ್ ಸ್ಕೂಲ್ ಅವ್ರು ಬಂದು ನನ್ನ ಹತ್ರ ಟ್ಯಾಕ್ಸ್ ಮಾಡಿದ್ರು. ಹಾಂ ಸರ್, ಎಕ್ಸ್ಪೈರ್ ಆಗಿರೋರಿಗೆ ನೋಟಿಸ್ ಕೊಡ್ತೀವಿ. ಹಾಂ ಸರ್, 58 ಸ್ಕೂಲು 63 ಇತ್ತು, 58 ಈಗ ಬಾಕಿ ಇದೆ. 63ರಲ್ಲಿ FC ಎಕ್ಸ್ಪೈರ್ ಆಗಿದೆ ಸರ್. ಇನ್ಶೂರೆನ್ಸ್ ಇಲ್ಲ, ಮತ್ತೆ ನಮಗೆ ಟ್ಯಾಕ್ಸ್ ಕೂಡ ಕೊಟ್ಟಿಲ್ಲ. ನಾನು ಇಷ್ಟು ಟ್ಯಾಕ್ಸ್ ಡೀಟೇಲ್ಸ್ ಕೊಡಿ. ನಾಳೆ 10 ಗಂಟೆ ಒಳಗೆ ವೆಹಿಕಲ್ಸ್ ಅಲ್ಲಿ ಯಾರೋ ಹೇಳ್ತಾ ಇದ್ರು, ನನ್ನ ಪ್ರಾವಿಷನ್ಸ್ ಹೇಳ್ತೀನಿ ಸರ್. ನನ್ನ ಪ್ರಾವಿಷನ್ಸ್ ಏನಿದೆ ಅಂದ್ರೆ, ಆನ್ ರೋಡ್ ನಿಮ್ಮ ಬಸ್ಸು ನನಗೆ ರೋಡಲ್ಲಿ ಸಿಗಬೇಕು. ನಿಮ್ಮ ಪ್ರೈವೇಟ್ ಕಾಲೇಜ್ ಕಾಂಪೌಂಡ್ ಇಂದ ಒಳಗೆ ನಿಮ್ದು, ಹೊರಗೆ ನಂದು. ಒಳಗೆ ನನಗೆ ಬರ್ಬೇಕಂದ್ರೆ ನನಗೆ ಹೈಯರ್ ಅಥಾರಿಟಿಯಿಂದ ಪರ್ಮಿಷನ್ಸ್ ಇರಬೇಕು, ಎಲ್ಲ ಇರಬೇಕು. ಅವ್ರು ನನ್ನ ಜೊತೆ ಮತ್ತೆ ಅವರು ಬರಬೇಕು. ಗೆಜೆಟ್ ಆಫೀಸರ್ ನನ್ನ ಕಡೆ ಇದ್ರೆ ಅಷ್ಟೇ ನಿಮ್ಮ ಸ್ಕೂಲ್ನ ನಾನು ಸೀಸ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ನನಗೆ ಸೀಸಿಂಗ್ ಪವರ್ ಏನೇ ಇತ್ತಂದ್ರೆ ರೋಡಲ್ಲಿ ಅಷ್ಟೇ ನಾನು ಸೀಸ್ ಮಾಡಬೇಕಾಗತ್ತೆ. ಹೊರಗಡೆ ನನಗೆ ಮಾಡೋಕ್ಕೆ ಪ್ರಾವಿಷನ್ ಇಲ್ಲ ಆಸ್ ಪರ್ ರೂಲ್ಸ್ ಅಲ್ಲಿ. ಯಾವ ರೂಲ್ಸಲ್ಲೂ ನನಗೆ ಹೋಗಿ ಅವರ ಪ್ರೈವೇಟ್ ಪ್ಲೇಸಿಗೆ ಒಂದು ಕಾರ್ ಮನೆ ಒಳಗೆ ಇಟ್ಕೊಂಡಿರ್ತಾರೆ, ನಾನು ಅವ್ರ ಮನೆಗೆ ಹೋಗಿ ಕಾರ್ ತೊಗೊಂಡ್ಬರೋಕ್ಕಾಗಲ್ಲ. ಕಾರ್ ಹೊರಗೆ ಬಂದ್ರೆ ನಾನು ತೊಗೊಂಡು ಬರ್ತೀನಿ. ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, FC ಮಾಡಿಸಿ, ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಟ್ಯಾಕ್ಸ್ ಕಟ್ಟಿ. ಟ್ಯಾಕ್ಸ್ನ ಸ್ಕೂಲ್ಗೆ ಮತ್ತೆ ಕಾಲೇಜ್ಗೆ ಸಪ್ರೇಟ್ ಇದೆ, ಸಪ್ರೇಟಾಗಿ ಟ್ಯಾಕ್ಸ್ ಕಟ್ಟಿ. ನಾನು ಸುಮಾರು ಸ್ಕೂಲ್ಗೆ ಮತ್ತೆ ಕಾಲೇಜ್ಗೆ ಕೇಸಸ್ ಬರ್ದಿದ್ದೀನಿ. ಯಾಕೆ ಬರ್ದಿದ್ದೀನಿ ಅಂದರೆ, ನೀವು ಕಟ್ಟೋದು ಸ್ಕೂಲ್ ಟ್ಯಾಕ್ಸ್ ಕಟ್ಟಿ ಕಾಲೇಜ್ಗೆ ಓಡಿಸ್ಕೊತಾ ಇದ್ದೀರಾ. ಮತ್ತೆ ಮುಖ್ಯವಾದ ಇನ್ನೊಂದು ಹೇಳಬೇಕಂದ್ರೆ ಸರ್, ಯಾವ ಸ್ಕೂಲ್ ಕಾಲೇಜ್ ಬಸ್ಸಲ್ಲೂ ಸರ್ ಲೇಡಿ ಅಟೆಂಡರ್ ಇಲ್ಲ. ಕಂಪಲ್ಸರಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಲೇಡಿ ಅಟೆಂಡರ್ನ ಇಲ್ಲಿ. ಯಾಕಂದ್ರೆ ನಿಮ್ಮ ಮಕ್ಕಳು ಹೆಣ್ಮಕ್ಳು ಇರ್ತಾರೆ, ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ನೋಡಿದೀನಿ. ಸಾರಿ ಟು ಟೆಲ್ ದಿಸ್ ಸರ್, ತುಂಬಾ ಜನ ನೋಡಿದೀವಿ, ಮಕ್ಕಳು ಸಮೇತ ಬಿಡ್ತಾ ಇಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿದ್ದು ನಾವು ಕೇಳ್ಕೊಂಡಿದ್ದೀವಿ, ಪ್ಲೀಸ್ ಲೇಡಿ ಅಟೆಂಡರ್ ತುಂಬಾ ಇಂಪಾರ್ಟೆಂಟ್ ಇದೆ. ಎಲ್ಲ ಅವರು ಮಕ್ಕಳನ್ನ ಬಿಡೋ ತನಕ ಬಸ್ಸಲ್ಲಿ ಲೇಡಿ ಅಟೆಂಡರ್ ಕಂಪಲ್ಸರಿ ಇರಬೇಕು. ನಿಮ್ಮ ಡ್ರೈವರ್ಗಳು ಯೂನಿಫಾರ್ಮ್ ಹಾಕಿಲ್ಲ, ಕೇಸಸ್ ಬರ್ದಿದ್ದೀನಿ ನಾನು. ಯೂನಿಫಾರ್ಮ್ ಹಾಕಿಸಿ ಅವ್ರದ್ದು ಡ್ರೈವರ್ದು ಡೀಟೇಲ್ಸ್ನ ಡಿಸ್ಪ್ಲೇ ಮಾಡಿ. ಯಾಕಂದರೆ ಅವ್ರು ಯಾರು ಏನು ಅನ್ನೋದು ನನಗೂ ಗೊತ್ತಾಗಬೇಕು, ಮತ್ತು ಪಬ್ಲಿಕ್ಸ್ಗೂ ಗೊತ್ತಾಗಬೇಕು, ಡ್ರೈವರ್ ಯಾರು ಅನ್ನೋದು ಪೇರೆಂಟ್ಸ್ಗೂ ಗೊತ್ತಾಗಬೇಕು. ಅವ್ರದ್ದು ಕಂಪಲ್ಸರಿ DL ಚೆಕ್ ಮಾಡಿ. ಬಸ್ ಬ್ಯಾಡ್ಸ್ ಇದ್ದರೆ ಅಷ್ಟೇ ಅವ್ರಿಗೆ ಕೆಲಸ ಕೊಡಿ, ಇಲ್ಲ ಅಂದರೆ ಮಾಡಿಸ್ಕೊಂಡು ಬಂದು ಕೆಲಸ ಕೊಡಿ. ಇದನ್ನೆಲ್ಲ ದಯವಿಟ್ಟು ಮೇಂಟೈನ್ ಮಾಡಿ. ಯಾರ್ದೋ ತಪ್ಪಿಗೆ ಯಾರ್ದೋ ಹೊಣೆ ಅಂತ ಹೇಳ್ಬಿಟ್ಟು, ಈಗ ಮೊನ್ನೆ ಆಗಿದ್ದ ಆಕ್ಸಿಡೆಂಟಲ್ಲಿ ನಾನು ಆಕ್ಸಿಡೆಂಟ್ ವೆಹಿಕಲ್ಸ್ನ ನೋಡೋ ಪ್ರಕಾರ ಕಂಪಲ್ಸರಿ ಅದು ಸರ್. ಇಲ್ಲಿ ಚಿಂತಾಮಣಿಲಿ ಏನಾಗಿದೆ ಅಂದರೆ, ಬೈಕ್ ಅವ್ರದ್ದು ತುಂಬ ಮಿಸ್ಬಿಹೇವ್ ಆಗಿದೆ ಸರ್. ತುಂಬ ಅಂದರೆ ತುಂಬ. ಚೇಳೂರು ರೋಡಲ್ಲಿ ಹೋಗಿ ನಾನು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ನನಗೆ ಆಗ್ತಿಲ್ಲ, ಬಿಕಾಸ್ ನನಗೆ ಆವಾಜ್ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ಇಲ್ಲಿ ಅಷ್ಟು ಜನ ಮೇಲೆ ಮಾತಾಡ್ತಾರೆ, ನಾವು ಅಷ್ಟು ಮಾತಾಡಲ್ಲ. ಅಲ್ಲಿ 5 ಜನ 4 ಜನ ವಿತೌಟ್ ಹೆಲ್ಪ್